ಸಚಿವ ಸಂಪುಟ ಕೊನೆಗೂ ವಿಸ್ತರಣೆಯಾಗಿರುವಂಥದ್ದು ಇವತ್ತು ಎರಡನೇ ಹಂತದ ಪಟ್ಟಿ ಸಹ ರಿಲೀಸ್ ಆಯಿತು. ಈ ಒಂದು ಪಟ್ಟಿಯಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ಕುತೂಹಲ ಸಾಕಷ್ಟು ಶಾಸಕರಿಗೂ ಸಹ ಇತ್ತು. ಅದೇ ರೀತಿಯಾಗಿ ಆ ಪಟ್ಟಿಯಲ್ಲಿ ಮಾಗಡಿ ಬಾಲಕೃಷ್ಣ ಸರ್ಗೂ ಸಹ ಈ ಒಂದು ಸಚಿವ ಸ್ಥಾನ ಒಳ್ದಿರುವಂಥದ್ದು. ಇವಾಗ ನಮ್ಮ ಜೊತೆ ಸ್ವತಃ ಮಾಗಡಿ ಬಾಲಕೃಷ್ಣ ಸರ್ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್ ನಿಮಗೆ. ಸರ್ ಇವತ್ತು ಸಿಎಂ ಕಡೆಯಿಂದ ಕರೆ ಬಂದಿತ್ತ? ಹೌದು ಮೇಡಮ್, ಸಿಎಂ ಅವರೇ ಖುದ್ದು ಫೋನ್ ಮಾಡಿ ರಾಜಭವನಕ್ಕೆ ಬರ ಅಂತೇಳಿ ಅವರೇ ಫೋನ್ ಮಾಡಿದರು. ಭಾಳ ಸಂತೋಷ ಆಯಿತು. ಭಾಳ ದಿವಸಗಳ ನನ್ನ ಕ್ಷೇತ್ರದ ಜನಗಳ ಆಸೆ, 25 ವರ್ಷಗಳ ಕಾಲ ನನ್ನನ್ನು ರಾಜಕೀಯವಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಕ್ಷೇತ್ರದಲ್ಲಿ. ಅದರಿಂದ ಆ ಕ್ಷೇತ್ರಗಳ ಜನರ ಆಶೀರ್ವಾದದಿಂದ ಈ ಬಾರಿ ಒಂದು ಅವಕಾಶ ಸಿಕ್ಕಿದೆ ನನಗೆ. ಸರ್ ನಿರೀಕ್ಷೆ ಇತ್ತು, ಯಾಕಂದ್ರೆ ಸಾಕಷ್ಟು ಆಕಾಂಕ್ಷಿಗಳಿದ್ರು, ದೆಹಲಿಗೆ ಹೋಗ್ತಾ ಇದ್ರು, ಲಾಬಿ ಮಾಡ್ತಾ ಇದ್ರು. ಈ ಪೈಪೋಟಿಗಳ ಮಧ್ಯೆ ನನಗೆ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತ ಅಂತ? ನಿರೀಕ್ಷೆ ಅನ್ನೋದಕ್ಕಿಂತ ವಿಶ್ವಾಸ ಇತ್ತು. ಮುಖ್ಯಮಂತ್ರಿಗಳು ಈ ಬಾರಿ ನನಗೆ ಜವಾಬ್ದಾರಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ಇತ್ತು. ಇಂಥ ಪೈಪೋಟಿ ಮಧ್ಯೆ ಭಾಳಷ್ಟು ದೊಡ್ಡ ಪೈಪೋಟಿ, ಇಂಥ ಪೈಪೋಟಿ ಮಧ್ಯೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡು ಮತ್ತು ಡಿ ಕೆ ಸುರೇಶ್ ಅವರ ಒಂದು ಒತ್ತಾಸೆ, ಇವೆಲ್ಲ ಅವ್ರ ಕುಟುಂಬ, ಡಿ ಕೆ ಶಿವಕುಮಾರ್ ಅವರ ಕುಟುಂಬನೇ ನಮಗೆ. ಅವರ ವಿಷಯಕ್ಕೂ ಕೂಡ ಇಲ್ಲ, ಬಾಲಕೃಷ್ಣನ್ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಅಭಿಪ್ರಾಯ. ಇವರೆಲ್ಲರೂ ಸೇರಿ ಒತ್ತಾಸೆ ಮೇರೆಗೆ ಮುಖ್ಯಮಂತ್ರಿಗಳು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮೇಡಮ್. ಸರ್ ಈಗ ಸಚಿವ ಸ್ಥಾನ ಏನೋ ಸಿಕ್ಕಿದೆ, ಯಾವ ಖಾತೆ ಬೇಕು, ಇಂಥ ಖಾತೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಏನಾದರೂ ಮುಖ್ಯಮಂತ್ರಿಗಳ ಬಳಿ ಮಾಡೋದಿದೆಯಾ ಅಂತ? ಅಲ್ಲ ಮೇಡಮ್, ನಮ್ಮವರೇ ಮುಖ್ಯಮಂತ್ರಿ, ಖಾತೆ ಕಟ್ಕೊಂಡು ನನಗೇನಾಗಬೇಕು? ಕೆಲಸ ಮಾಡೋಕೆ ಮಂತ್ರಿ ಬೇಕಷ್ಟೇ, ಕೆಲಸ ಮಾಡ್ತೀನಿ. ನಮ್ಮವರೇ ಮುಖ್ಯಮಂತ್ರಿ ಅಂದರೆ ಎಲ್ಲ ಖಾತೆನೂ ನಮ್ಮದೇ ಅಂತ ಲೆಕ್ಕಾಚಾರ. ಅದರಿಂದ ಮುಖ್ಯಮಂತ್ರಿಗಳು ಯಾವ್ದು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಇಷ್ಟು ದಿನ ಶಾಸಕರಾಗಿದ್ರಿ, ಇದೀಗ ಸಚಿವರಾಗಿದ್ದೀರಿ, ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ. ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು? ಮೇಡಮ್, ಈಗ ಹಳೆ ಮೈಸೂರು ಭಾಗ ಹೇಳಿ ಕೇಳಿ ತಮಗೆ ಗೊತ್ತು, ಜನತಾದಳ ಪ್ರಾಬಲ್ಯ ಇರ್ತಕ್ಕಂಥ ಭಾಗ. ಇಲ್ಲಿ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಮುಖ್ಯಮಂತ್ರಿಗಳನ್ನ ಮತ್ತು ಪಕ್ಷದ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ಹೆಚ್ಚಿದೆ. ಈಗ ಇರ್ತಕ್ಕಂಥದ್ದು ಕೇವಲ 1.5 ವರ್ಷ ಅಷ್ಟೇ ಚುನಾವಣೆ ಇರ್ತಕ್ಕಂಥದ್ದು. ಇಷ್ಟು ಕಡಿಮೆ ಅವಕಾಶದಲ್ಲಿ ಮತ್ತೊಮ್ಮೆ ನಮ್ಮ ಪಕ್ಷವನ್ನು 28ಕ್ಕೆ ಅಧಿಕಾರಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ನಮಗೇನು ಆದೇಶ ಕೊಡ್ತಾರೆ ಅದನ್ನು ಪಾಲಿಸ್ಕೊಂಡು ಹೋಗಿ ಅದನ್ನು ಜವಾಬ್ದಾರಿಯುತವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಸಾಕಷ್ಟು ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ದೀರಿ, ಹೀಗಾಗಿ ನಿಮಗೆ ಅವಕಾಶ ಕೊಟ್ಟಂತಹ ವರಿಷ್ಠರಿಗಾಗಿರ್ಬೋದು, ಸಿಎಂಗಾಗಿರ್ಬೋದು, ಏನು ಹೇಳ್ತೀರಿ? ಹೇಳಿಲ್ವಾ ಮೇಡಮ್, ನಮಗೊಂದು ಈ ಪಕ್ಷಕ್ಕೆ ನಾನು ಹೊಸಬ. ಮೊದಲನೇ ಬಾರಿ ನಾನು ಈ ಪಕ್ಷದಲ್ಲಿ ಗೆದ್ದಿರ್ತಕ್ಕಂಥದ್ದು. ಮೊದಲನೇ ಬಾರಿಗೆ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ನಾಯಕರು, ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಹರಿಪ್ರಸಾದ್ ಅವರು ಇರ್ಬೋದು, ಎಲ್ಲರೂ ಸೇರಿ ಒಂದು ಹೈಕಮಾಂಡ್ ಇರ್ಬೋದು ಜವಾಬ್ದಾರಿ ಕೊಟ್ಟಿದೆ. ಅದನ್ನ ಈಗ ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇನ್ಮೇಲೆ 1-2 ಅವರ್ ನಿದ್ದೆ ಕಡಿಮೆ ಮಾಡ್ಬೇಕು. ಇವಾಗ ಇದುವರೆಗೂ ಕಡಿಮೆ ಮಾಡ್ತಿದ್ದೋ, ಇನ್ನೊಂದು 2 ಅವರ್ ನಿದ್ದೆ ಕಡಿಮೆ ಮಾಡ್ಬೇಕು. ಜವಾಬ್ದಾರಿ ಜಾಸ್ತಿ ಆಗಿದೆ. ಪ್ರಮುಖವಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಹೇಳಿ ಕೇಳಿ ಚುನಾವಣೆ ವರ್ಷ ಇದು. ಚುನಾವಣೆ ವರ್ಷ ಅಂತಂದರೆ ಇನ್ನೂ ಜವಾಬ್ದಾರಿ ಜಾಸ್ತಿ ಇರ್ತದೆ. ಎಲ್ಲೂ ಕೂಡ ಒಂದು ಕಡೆನೂ ಕೂಡ ಚ್ಯುತಿ ಬರೆದಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಪಕ್ಷಕ್ಕಾಗಲಿ, ನಮ್ಮ ಹೈಕಮಾಂಡ್ಗಾಗಲಿ, ಕ್ಷೇತ್ರದ ಜನತೆಗಾಗಲಿ ಚ್ಯುತಿ ಬರೆದಿರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದನ್ನು ಆಲೋಚನೆ ಮಾಡಿ ನಾವು ನಿಭಾಯಿಸ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಮಾಗಡಿ ಬಾಲಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.